ಯಾವ ಸೀಕ್ರೆಟ್? ಸಿ ಜಿ ಪಿ ಸೀಕ್ರೆಟ್. ಸಿ ಜಿ ಪಿ ಅಂತ ಏನೂ ಇಲ್ಲ, ಮಣ್ಣು. ಥರ್ಡ್ ಸೆಮ್ ಕಿತ್ಕೊಂಡು ಹೋಗೈತೆಲ್ಲ. ಆ್ಯಂಡ್ ಸೆಕೆಂಡ್ ಸೆಷನ್ ಅಟೆಂಡ್ ಮಾಡಿದ್ರೆ ಮಾತ್ರ ನಮಗೆ ಸರ್ಟಿಫಿಕೇಟ್ ಬರುತ್ತೆ. ನಮಗೆ ಸ್ವೀಟ್ ಸಿಕ್ಕಿದೆ. ಸ್ವಲ್ಪ ನಾಚಿಕೆ ಆಯ್ತು, ಸ್ವಲ್ಪ ಅಂದರೆ ಜಾಸ್ತಿ ನೋಡಿ. ನಮ್ಮ ಕಾಲೇಜ್ ಡೈರಿ ಕಳ್ತೀವಿ. ನಮ್ಮ ಕಾಲೇಜ್ ನಮ್ಮ ಕಾಲೇಜ್ Hey guys, this is Chotu. Emotional damage. Hey guys, welcome back to the channel. And ಇವತ್ತು ಬಂದು ನಿಮಗೆ ಒಂದು ಫನ್ ಆ್ಯಂಡ್ ಎಜುಕೇಟಿಂಗ್ ಬ್ಲಾಗ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತು ಮಾರ್ನಿಂಗ್ ಬೇಗ ಆಯಿತು, ಕಾಲೇಜ್ಗೆ ರೆಡಿಯಾಗಿ ಅಪ್ಪ ಜೊತೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೊ ಆ್ಯಸ್ ಯೂಶುವಲ್ ನಮ್ಮ ಕಾಲೇಜ್ ಯೂನಿಫಾರ್ಮ್ ದಟ್ ಇಸ್ ಫಾರ್ಮಲ್ಸ್. ಆ್ಯಂಡ್ ನಮಗೆ ಇವತ್ತು ಪ್ರೆಸೆಂಟೇಷನ್ ಇತ್ತು, ನಮ್ಮ ಪ್ರಾಜೆಕ್ಟ್ದು ಪ್ರೆಸೆಂಟೇಷನ್ ಕೊಡ್ತಾ ಇದ್ವಿ ನಾವು HR D ಡಿಪಾರ್ಟ್ಮೆಂಟಲ್ಲಿ. ಸೊ ದಿಸ್ ಇಸ್ ಅ HR D ಡಿಪಾರ್ಟ್ಮೆಂಟ್ ಆಫ್ ಆರ್ ಕಾಲೇಜ್. ನಮಗೆ ಸ್ವೀಟ್ ಸಿಕ್ಕಿದೆ ಆ್ಯಂಡ್ ಆಚೆ ಬಂದು ಹೇಳ್ತೀನಿ ನೋಡಿ, ಇವತ್ತು ಬೇಡ ಅಂತ ಸೊ ಆ ಸೀನಿಯರ್ ಅಣ್ಣನಿಗೆ ಟೇಸ್ಟ್ ಆಗಿತ್ತು ಆ್ಯಂಡ್ ಹಿ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಅವ್ರ ಫೇಸಲ್ಲಿ ಆ ಖುಷಿ ನೋಡೋದೇ ಒಂಥರ ನಮಗೂ ಖುಷಿ ಆಗ್ತಾಯಿತ್ತು. ಲಿಟ್ರಲಿ ನಾವು ಇನ್ನೂ ಸೆಕೆಂಡ್ ಇಯರ್ ಬೇರೆ ಆ 4th year ಪೀಪಲ್ ಪ್ಲೇಸ್ಡ್ ಔಟಾಗಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಒಂಥರ ಹ್ಯಾಪಿ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ಅವರು ಸ್ವೀಟ್ಸ್ ಎಲ್ಲ ತಂದಿದ್ರು, ಟೀಚರ್ಸ್ಗೆಲ್ಲ ಕೊಡ್ತಾಯಿದ್ರು. ನಾವು ಕಂಗ್ರ್ಯಾಚುಲೇಟ್ ಮಾಡಿ ಸ್ವೀಟ್ ಎಲ್ಲ ಇಸ್ಕೊಂಡು ನಾವು ನೆಕ್ಸ್ಟ್ ಇವೆಂಟ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾವು ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಅವರೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಈಗ ತಾನೇ HR D ಡಿಪಾರ್ಟ್ಮೆಂಟಿಂದ ಮುಗಿಸ್ಕೊಂಡು ಇನ್ನೊಂದು ಇವೆಂಟ್ ಅಟೆಂಡ್ ಮಾಡ್ತಾಯಿದ್ವಿ. ಬ್ಲಾಗ್ ಮಾಡಬೇಕಾದ್ರೆ ಅವರು ನೋಡೋದಕ್ಕೆ ಕೈಸ್ ನಾನು ಇವತ್ತು ನಮ್ಮ ಕಾಲೇಜ್ ಡೈರಿ ಕಳ್ತೀವಿ. ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಆ್ಯಂಡ್ ಇವಾಗ ನಾವು ವರ್ಕ್ಶಾಪ್ಗೆ ಹೋಗ್ತಾ ಇದ್ವಿ. ಅದು ಬಂದು ಮೆಡಿಕಲ್ ಕಾಲೇಜ್ ಅಂತೆ. ಸೊ ಐ ಶೋ ನಮ್ಮ ಅಲ್ಲೇನೋ ಆಡಿಟೋರಿಯಂ ಏನೋ ಒಂದು ರೀಲ್ ನೋಡಿದೆ ನಾನು, ಆಡಿಟೋರಿಯಮ್ದು. ಹೌದಾ? ಅಂದರೆ ಹೆಂಗಿದೆ ಅಂತ ತೋರಿಸಿದ್ದಾರೆ ಅವರು. ಓಕೆ, ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೆ ಇದೆ. ನಮ್ಮ ಕಾಲೇಜಲ್ಲೆಲ್ಲ ಕಟ್ತಿದ್ದಾರಂತೆ 2000 seats ಆ ಸರ್ ಅಂತ. So engineering is not all about only studies or CGPA or the class attentiveness, but ನಾವು ಆಚೆ ಲೈಕ್ ಔಟ್ಸೈಡ್ ವರ್ಲ್ಡ್ ನೋಡಬೇಕು, ಔಟ್ಸೈಡ್ ಕೋರ್ಸಸ್ನ ಕಲಿಬೇಕು ಆ್ಯಂಡ್ ಆಲ್ಸೋ ಔಟರ್ ವರ್ಲ್ಡ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರಬೇಕು. ಸಿನ್ಸ್ ನಾವು ಕಾಲೇಜ್ ಸ್ಟೂಡೆಂಟ್ಸೇ, ಬಟ್ ನಾಟ್ ದೆನ್ ಓನ್ಲಿ ಸೀಮಿತ ಫಾರ್ ದ್ಯಾಟ್ ಕ್ಲಾಸ್ ಅವರ್ಸ್ ಥರ. ಸೊ ಇವಾಗ ನಾವು ಆಚೆ ಬಂದು ಈ ಥರ ವರ್ಕ್ಶಾಪ್ಸ್ ಆಗಲಿ, ಹ್ಯಾಕಥಾನ್ಸ್ ಆಗಲಿ, ಎನಿ ಟೈಪ್ ಆಫ್ ಕ್ವಿಝ್ ಆಗಲಿ, ಕ್ಲಬ್ಸಿಂದ ಆಗ್ತಾ ಇರೋ ಮೀಟಿಂಗ್ಸ್ ಆಗಲಿ ಎಲ್ಲ ಅಟೆಂಡ್ ಮಾಡಬೇಕು. ಸಿನ್ಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಬಿ ಓಪನ್ ಅಪ್ ಆ್ಯಂಡ್ ಆಲ್ಸೋ ನೀವು ನಿಮ್ಮನ್ನ ಗ್ರೋ ಅಪ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಸರ್ಕಲ್ನ ಬಿಲ್ಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ನಿಮ್ಮ ಕಮ್ಯುನಿಟಿ ಇಸ್ ಗೆಟಿಂಗ್ ಸ್ಟ್ರಾಂಗರ್ ಆ್ಯಂಡ್ ಯು ಆರ್ ಆಲ್ಸೋ ಅಟೆಂಟಿವ್ ಆ್ಯಂಡ್ ನೀವು ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ಸಿನ್ಸ್ ನಿಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ, ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇವನ್ ಆಲ್ಸೋ ಯು ಆರ್ ಸ್ಟಡಿಂಗ್ ವೆಲ್, you should also focus on this because it is more important than building your career and also building your personality. ಸೊ ಇವಾಗ ಮೆಡಿಕಲ್ ಕಾಲೇಜ್ಗೆ ಎಂಟ್ರಿ ಆಗಿದ್ದೀವಿ ಆ್ಯಂಡ್ ಇಲ್ಲಿಂದ ನಾವು ಲಿಫ್ಟಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಿಕಾಸ್ ನಾವು 6th floorವರೆಗೂ ಹತ್ತಬೇಕಾಗಿತ್ತು. ಲಿಫ್ಟಿಗೆ ನೋಡ್ತಾ ಇದ್ದೀರಾ ಇಷ್ಟು ಜನ ಇದ್ದರು, ಸೊ ನಾವು ಲಿಫ್ಟ್ ಥ್ರೂ ಹೋಗೋಕ್ಕಾಗಲಿಲ್ಲ. ಸೊ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು ಮೆಡಿಕಲ್ ಕಾಲೇಜ್ಗೆ ಆ್ಯಂಡ್ ಮುಂಚೆ ಯಾವಾಗೂ ಈ ಥರ ಸೆಮಿನಾರ್ ಹಾಲ್ಸ್ ಎಲ್ಲ ಇಲ್ಲಿ ಮಾಡಿರಲಿಲ್ಲ. ಮುಂಚೆ ನಮ್ಮ ಕಾಲೇಜಲ್ಲೇ ಮಾಡ್ತಾಯಿದ್ರು, ನಮ್ಮದು ಸೆಮಿನಾರ್ ಹಾಲ್ ಇತ್ತು. ಆ್ಯಂಡ್ ನೋಡ್ತಾ ಇದ್ದೀರಾ ಇದು ಸೆಕೆಂಡ್ ಲಿಫ್ಟ್, ಇದು ಕೂಡ ಫುಲ್ ಆ್ಯಂಡ್ ಬೇರೆ ಗತಿನೇ ಇಲ್ಲ, ನಮಗೆ ಲಿಫ್ಟ್ಸಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ ಗೊತ್ತಾಗಿ ನಾವು ನಡ್ಕೊಂಡು ಹೋಗ್ತಾಯಿದ್ವಿ.
ಲೈವ್ ಹೋಗ್ತಾ ಇದ್ದಲ್ಲ. ಸಿಕ್ಸ್ತ್ ಫ್ಲೋರ್ ಯಾವ್ದು ನೋಡ್ರು ಹೋಗ್ತಾನೆ ಇದ್ದೀವಿ. ಸೊ ಸೆಮಿನಾರ್ ಹಾಲ್ಗೆ ಹೋಗೋಕ್ಕೂ ಮುಂಚೆ ನಾವು ವೆರಿಫೈ ಮಾಡ್ಕೋಬೇಕು ನಮ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತ. ಆ್ಯಂಡ್ ಏನಾಗಿತ್ತು ಅಂದರೆ ನಮ್ಮ ಟೀಮ್ ನಾವು ಹೋಗಿದ್ದ ಒಂದು 7 ಮೆಂಬರ್ಸಲ್ಲಿ ಇಬ್ಬರು ಫಿಲ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಆನ್ಲೈನ್ ರಿಜಿಸ್ಟ್ರೇಷನ್ನ ನೋಡ್ತಾ ಇದ್ವಿ. ಬಟ್ ಅವರೊಂದು ಲೈಕ್ ಇವಾಗ ವೆಯ್ಟ್ ಮಾಡಿ ಆ್ಯಂಡ್ ಇವೇನಾದ್ರು ವೇಕೆನ್ಸಿ ಇದ್ದರೆ ನಾವು ಹೇಳ್ತೀವಿ, ಲೈಕ್ ಯು ಕ್ಯಾನ್ ಗೋ ಸಿಟ್ ಅಂತ ಹೇಳಿದರು. ಫೈನಲಿ ಅವರು ಬಂದರು ಕೂಡ ನಮ್ಮ ಜೊತೆ. ಆ್ಯಂಡ್ ಇವಾಗ ಎಲ್ಲರೂ ಕೂತ್ಕೊಳ್ತಾ ಇದ್ವಿ. ತುಂಬ ಲೈಕ್ ಆಲ್ಮೋಸ್ಟ್ 400 ಸೀಟ್ಸ್ ಏನೋ ಇತ್ತು. ಆ್ಯಂಡ್ ತೋರಿಸ್ತೀನಿ ನಿಮಗೆ ಫುಲ್ ವ್ಯೂ. ಎಲ್ಲರೂ ಬರ್ತಾಯಿದ್ವಿ ಆ್ಯಂಡ್ ವಿ ಹ್ಯಾಡ್ ಅಸ್ ಗುಡ್ ಕಂಫರ್ಟಬಲ್ ಸೀಟ್ಸ್. ಆ್ಯಂಡ್ ನೋಡ್ಬೋದು ಎಲ್ಲರೂ ಬರ್ತಾ ಇದ್ದಾರೆ. ನಾವು ಕೂಡ ಬೇಗನೆ ಹೋಗಿದ್ವಿ, ಬಟ್ ಆಲ್ಮೋಸ್ಟ್ ಫಿಲ್ ಆಗಿತ್ತು. ನಾವು ಲಾಸ್ಟ್ಗೆ ಬರೋ ಥರ ಆಗೋಗಿತ್ತು. ಆ್ಯಂಡ್ ಇವಾಗ ಇಲ್ಲಿ ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ವೈಸ್ ಚಾನ್ಸಲರ್ ಆ್ಯಂಡ್ ದಿ ಡೀನ್ಸ್ ಎಲ್ಲರೂ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಆ್ಯಂಡ್ ಮೇನ್ ಗೆಸ್ಟ್ 2 ಸ್ಪೀಕರ್ಸ್ ಆಫ್ ದಿ ಡೇ ಬರ್ತಾ ಇದ್ರು ಕೂಡ. Very happy to see a packed auditorium. Of course, although there are some vacancies. ಸೊ ದ ಫಸ್ಟ್ ಸ್ಪೀಕರ್ ಆ್ಯಂಡ್ ಇವ್ರು ಬಂದು ಆರ್ ಜಗದೀಶ್, ಡಾಕ್ಟರ್ ಆರ್ ಜಗದೀಶ್. ಸಚ್ ಅ ಗ್ರೇಟ್ ಮ್ಯಾನ್. ಅವ್ರ ಇನ್ಸ್ಪಿರೇಷನ್ ಟಾಕ್ ಅಂತೂ ತುಂಬ ಸಖತ್ತಾಗಿತ್ತು. ಆ್ಯಂಡ್ ಆಲ್ಸೋ ಅವ್ರು ಕೊಟ್ಟಿದ್ದ ಐಡಿಯಾಸ್ ಆ್ಯಂಡ್ ಥಾಟ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಸೆಷನ್ ಮುಗೀತು. ಹಿ ಟುಕ್ ಆಲ್ಮೋಸ್ಟ್ 2 hours ಆ್ಯಂಡ್ ಎಂಡಿಂಗ್ ವಿತ್ ಅ ಸೆಷನ್ ನಾವು ಲಂಚ್ ಬ್ರೇಕ್ ಹೋಗ್ತಾ ಇದ್ವಿ. ಆ್ಯಂಡ್ ನಮಗೆ 45 minutes ಕೊಟ್ಟಿದ್ದು ಲಂಚ್ ಬ್ರೇಕ್ ಮುಗಿಸ್ಕೊಂಬರೋಕ್ಕೆ. ಗೈಸ್ ಅವರು ಈಗರ್ಲಿ ವೇಟಿಂಗ್ ಫಾರ್ ಲಂಚ್. ಹೊಟ್ಟೆ ಹಸಿತಾ ಇದೆ. ಅಲ್ಲಿ ಜನ ಅವ್ರೆ, ಅವ್ರ ಜನ ಅವ್ರು ಇರೋ ಅಲ್ಲೇನು ಗುಂಪಲ್ಲಿ ಹೋಗ್ತೀಯ ನೀನು? ನೀವು ಹೋದೆಲ್ಲ ಅಲ್ಲೇನು ಟ್ರೈ ಮಾಡ್ಕೊಂಡು ಹೋದ ಫೋನೇ ಬಂದ ನೀವು ಅಲ್ಲೂ ಅಂತ ನೋಡಿದ್ರೆ ಮಿಸ್ ಫೋನು. ಇದೀನಿ ಕೆಟ್ಟಾಗಿ ಬೈಟ್ಬಿಟ್ರಿ ಅಂತ. ಅಶ್ವಿತ್ ಏನು ಕೇಳ್ತಾನೆ ಅಂತ ಗೊತ್ತು. ಅಶ್ವಿತ್ ಕೇಳು. ಅಶ್ವಿತ್ coming to this field, nothing is particular, I should say. I see, it was more of a fascination. I thought, okay, someone seen as a, yes, why not I be like that? Not because I told you, many people have laughed at me. You are a fool, you are wasted time, wait for free, who care, what did you get, nothing you got, all kinds of criticism. But many people don't consider who will read you. ಲಂಚ್ 1 to 1:45 ವೇಟ್. ಅದು ಆಲ್ರೆಡಿ ನಾವು ಬ್ರೇಕ್ 50 minutes ಅದು ಫೋಟೋಶೂಟ್. ಇನ್ನು ಹಾಫ್ ಅನ್ ಅವರ್ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಮತ್ತೆ ಆಮೇಲೆ ಪ್ಲೇಸ್ ಸಿಗಲ್ಲ ಗೈಸ್. ನಾವು ಬೇಗ ಬಂದಿದ್ದಾಗ ಬರಬೇಕು. ಬ್ಯಾಗ್ ಅಲ್ಲೇ ಇಟ್ಕೊಳ್ಬೇಕಿತ್ತು. 2 ಪ್ಲೇಸಿಗೆ ಬ್ಯಾಗು ಮಿಕ್ಕಿದ ಪ್ಲೇಸ್ ಎಲ್ಲ ಇಲ್ಲ, ನಮ್ಗೆ ಪ್ಲೇಸ್ ಇರುತ್ತೆ. ಮತ್ತೆ ಅಷ್ಟೇ ಜನ ಕಡೆ ಬರೋದು. ಸೊ ಸೆಕೆಂಡ್ ಸೆಷನ್ ಬಂದು 1:45 ಸ್ಟಾರ್ಟ್ ಆಗುತ್ತಂತೆ. ಆ್ಯಂಡ್ ಸೆಕೆಂಡ್ ಸೆಷನ್ ಅಟೆಂಡ್ ಮಾಡಿದ್ರೆ ಮಾತ್ರ ನಮಗೆ ಸರ್ಟಿಫಿಕೇಟ್ ಬರುತ್ತೆ. ಸೊ ಲೆಟ್ಸ್ ಹ್ಯಾವ್. ವಾಟ್ ಯು ಆರ್ ವಿ ಡೂ? See that nature so beautiful, right? Yes. Dawn guys. ನಮ್ಮ ಬ್ಯಾಚ್, ನಮ್ಮ ಗ್ಯಾಂಗಿನ ಡಾನ್. ಅವಳಿಗೆ ಸಿ ಹೌ ಬ್ಯೂಟಿಫುಲ್ ನೇಚರ್ ಇಸ್. ಆ್ಯಂಡ್ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದೇ ಜಾಗ ಎಲ್ಲ ಸಿಗ್ತದೆ. ಜಾಗ ಸಿಗ್ತಾಯಿಲ್ಲ, ತುಂಬ ಜಾಗ. ನಮಗೂ ಕೂಡ ಟೈಮ್ 25 ಆಗುತ್ತೆ. ನಮ್ಮ ಟೆನ್ಷನ್ ನೋಡಿ
ಗೈಸ್ ಮೋಸ ಮಾಡ್ತಾ ಇದ್ದಾರೆ ಗೈಸ್ ಇವರು. ನನ್ನ ಬಾಕ್ಸ್ ಇದೆ ಬಟ್ ಅಲ್ಲಿದೆ ಇದು ಅಂತ ನಾನು ತರಲಿಲ್ಲ. ನೋಡಿದ್ರೆ ಇವರು ಬಾಕ್ಸ್ ಎಲ್ಲ ಬ್ಯಾಗಲ್ಲೇ ಇಟ್ಕೊಂಡ್ಬಿಟ್ಟು ಅವ್ರು ತಿಂತಾ ಇದ್ದಾರೆ ಗೈಸ್. ಆರ್ಡರ್ ಮಾಡಬೇಕು. ವೇಟಿಂಗ್ ಆಂಬಿಯನ್ಸ್ ನೋಡಿ. ಹೌದಾ ಇಲ್ಲ ನೋಡಿ ಚಿಕ್ಕ ಹುಡುಗ ಸ್ವಲ್ಪ ನಾಚಿಕೆ ಗೈಸ್ ಅವ್ರಿಗೆ, ಸ್ವಲ್ಪ ಅಂದರೆ ಜಾಸ್ತಿ ನೋಡಿ. ಸೊ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಇವರು ಬಂದು ಸೆಕೆಂಡ್ ಸ್ಪೀಕರ್ ಫಾರ್ ದಿ ಡೇ. Hello everybody. ಹಲೋ ಮ್ಯಾಮ್. How's the day? ಗುಡ್ ಮ್ಯಾಮ್. Lovely. Great. Boring. I go after lunch. Should not say. Okay? It's always a great day. Whenever you ಸೊ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ಆ್ಯಂಡ್ ನಿಮ್ಗೇನಾದರೂ ಡಿಫ್ರೆನ್ಸ್ ಆರ್ ಸಿಮಿಲಾರಿಟಿ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗೊತ್ತಾಯ್ತು. will make a difference. ಇಲ್ಲ ಶ್ರುತಿ ಬರುತ್ತೆ, ಸೇಮ್ ಬರುತ್ತೆ. ಇಲ್ಲಿ ಇವಾಗ ಸೇಮ್ ಅಂತ ಆಲ್ಮೋಸ್ಟ್ ಸೇಮ್. ಕರೆಕ್ಟ್. ಸೊ ಐ ಹೋಪ್ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಗೇನಾದರೂ ಸಿಮಿಲಾರಿಟೀಸ್ ಆರ್ ಡಿಫ್ರೆನ್ಸ್ ಏನಾದ್ರು ಅನಿಸ್ತಾ ಇದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಏನಾಗಿದೆ ಅನ್ನೋ ಸಿಚುವೇಶನ್ನ ಮುಂದೆ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯು ಕ್ಯಾನ್ ಲಿಸನ್ ದಿಸ್. same notes are or something, but they have different sets they used, and they say that ಇರೋದೇ 7 ಸ್ವರಗಳು ಸರ್ ನಿಮ್ಮ ಪದದಲ್ಲಿ ಸರ್ ನೇಚರಲ್ಲಿ. ಓಕೆ, you have to dance, you have to sing everything with those swaras only. Even there are set of ragas in the music industry, they have to use those things only. There are so many, if you hum the many songs, the humming is same for all the songs, but the lyrics change. That's it. Here the same thing happened. They have used the same ragas in a different combination. They look similar, but they are not copied. ಕಂಡಕ್ಟರ್ ಇವನಿಗೆ ಏನು ಮಾಡ್ದ, ನೆಕ್ಸ್ಟ್ ಸ್ಟಾಪ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದೆ ನೀವು. ಅವ್ನು ಬಸ್ ಸ್ಟಾಪ್ ಐತಿ ದುಡ್ಡು ಕೊಡಂದ್ರೆ ಚೇಂಜ್ ಇಲ್ಲ ಅಂತಾರೆ, ಜೇಬ್ ತುಂಬ ಚೇಂಜ್ ಐತೆ, ಅದಕ್ಕೆ ಅವ್ನಿಗೂ ಬಿಡಬಾರ್ದು ಅಂತ ನೆಕ್ಸ್ಟ್ ಸ್ಟಾಪ್ ಟಿಕೆಟ್ ಕೊಟ್ಟು ಅವರು ಕಂಡಕ್ಟರು ಮತ್ತೆ ನೀನು ಹೇಳಿದೆಲ್ಲ ಕೇಳಿಸಿ ವಿಡಿಯೋ ಮಾಡ್ತಾನಲ್ಲ. ಆ ಕಂಡಕ್ಟರು ಮತ್ತು ಡ್ರೈವರ್ ಹೇಳ್ತಾ ಇದ್ರು ಏನು ಚಾಲಕ ಅಂತ ಹುಡುಗ. ಸಾರಿ ನಾನು ಇನ್ನೂ ಅದೇ ನ್ಯಾಪ್. ಹೌದಲ್ವಾ, ಮತ್ತೆ ಹಾಡ್ತಿದ್ದೀರ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಏನು ಮಾಡೋದು. ಯಾವ ಸೀಕ್ರೆಟ್? CGP ಸೀಕ್ರೆಟ್ ಅಂತ ಏನೂ ಇಲ್ಲ. ಮಣ್ಣು ಥರ್ಡ್ ಸೆಮ್ ಕಿತ್ಕೊಂಡು ಹೋಗೈತೆಲ್ಲ. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಫೋನಲ್ಲಿ ಹಂಗಿದೆ, ಬಟ್ ನನ್ನ ಫೋನಲ್ಲಿ ಇಲ್ಲ. ಸೊ ಬ್ಯಾಡ್. ಅದು 10th ಬಿಫೋರ್ ಅಲ್ಲ 10th ಬೇಡ, 7th ಹಿಂದೆ 6thವರೆಗೂ ನಾನು ಟ್ಯೂಷನ್ ಹೋಗಿದ್ದೀನಿ. 6thವರೆಗೂ ಸುಮ್ಮನೆ ನಾನು ಹೋಗಿದ್ದೆ, ಅದಕ್ಕೆ ಚೆನ್ನಾಗೇ ಓದ್ತಾ ಇದ್ದೆ ನಾನು. ಅಂದರೆ ನನ್ನ ಕ್ಲಾಸ್ ಕೇಳ್ತಾ ಇದ್ನಲ್ಲ. Here I come. Here I come. ಸೊ ಐ ಫುಡ್ 10th ಟ್ಯೂಷನ್ಗೆ ಹೋದೆ. 10th ಅಲ್ಲ ಹೋಗ್ಲಿ, 10th ಹೋಗಿದ್ದೀನಿ. ಹೌದೌದು 10th ಹೋಗ್ಬೇಕು. ಪಿ ಯು ಗೈಸ್ ಸಮಥಿಂಗ್ ಸ್ಪೆಷಲ್. ಏನು ಸ್ಪೆಷಲ್ ಇವತ್ತು ಹಿತೇಶ್? ಏನು ಸ್ಪೆಷಲ್ ಇವತ್ತು?
ವಿಶಿಂಗ್ ಗೈಸ್. ನಾವೇ ವಿಶ್ ಮಾಡಿಲ್ಲ ಗೈಸ್. ಪಾಪ ಬೆಳಗ್ಗೆಯಿಂದ ಜೊತೆನೇ ಇದ್ವಿ, ನಮಗೆ ಗೊತ್ತಿಲ್ಲ. ನಾನು ವಿಶ್ ಮಾಡಿದೆ, ನಾನು ಮಾಡಿದೆ. ನಾನು ಕೇಕ್ ತಿನ್ಸಿ ಮಾಡೋಣ ಅಂತ ಹೇಳಿ ಅದೇ ಹೇಳ್ಬಿಟ್ಟೆ ನಾನು. ಬಟ್ ಫೈನ್, ಅಲ್ಲಿ ಸಮಥಿಂಗ್ ಪ್ರಿಪರೇಷನ್ ಅಲ್ಲಿ ಆಗಲಿ ನೋಡ್ರಪ್ಪ. ಅಲ್ಲಿ ಕಿವಿಗೆ ಹೂವು ಬೇರೆ ಮುಡ್ಕೊಳ್ಳೋಳೆ. ಬ್ಲಾಗ್ಗೋಸ್ಕರ ಏನಾದ್ರು ಕಂಟೆಂಟ್ ಮಾಡ್ತಾ ಇದ್ದೀರಾ? ಹೂ ಎಲ್ಲರೂ ತಿರುಗಿ ನೋಡ್ತಾರೆ. ಏನು ಸ್ಪೆಷಲ್? ಏನು ಸ್ಪೆಷಲ್? ನಾನು ಆಲ್ರೆಡಿ ಹೇಳ್ದೆ. ಐತಲ್ಲ ಅದೇನೋ ಸ್ಟಿಕ್ಕರ್ ಹಾಂ, ಹಂಗೆ ಇಟ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ನೀನೇನು ಕಂಟೆಂಟ್ ಮಾಡ್ತಿದ್ಯಾ? ಏ ಬರ್ತ್ಡೇ. ಓಕೆ ಓಕೆ ಓಕೆ, ಫಸ್ಟ್ ತಿನ್ನಿಸ್ಬೇಕು ಕರೆ. ಇನ್ನೊಬ್ಬ ಬ್ಲಾಗರ್ ಮಾಡ್ತಿದ್ದ ಹೌದು. ತಲೆಗೆ ಇಡ್ಬೇಡ ಯಾರು. ಹೇ ಯು. ಓ ಶಿ ಇಸ್ ಬಿಸಿ ಗೈಸ್ ದೇರ್. ಇರ್ಲಿ ಬಿಡ ಲಕ್ಷ್ಮಣ. ಕಟ್ ಕೈಸ್ ಇದು ನೋಡಿ, ಚಾಕು ನೋಡಿ. ಜುಗಾಡ ಚಾಕು. ಏ ಫುಲ್ ತಿಂದ್ಮೇಲೆ ನೀವು ಹೊಡ್ಕೊಳ್ಳಿ ಗೈಸ್. ಸೊ ವಿ ಆರ್ ಎಂಡಿಂಗ್ ವಿತ್ ಕಾಲೆಲ್ಲ ನೋಡ್ತಿದ್ದೆ ಗೈಸ್. ಈ ಶೂ ನಮಗೆ ನಡೆಯೋಕ್ಕೆ ಬರಲ್ಲ, ಅಭ್ಯಾಸನೇ ಇದೆ. ಬಾಯ್ ಗೈಸ್, ನಾಳೆ ಮತ್ತೆ ಸಿಗ್ತೀನಿ. ಎಸ್.